ಪಹಲ್ಗಾಮ್ ದಾಳಿಗೆ ಭಾರತದಿಂದ ಒಳೇಟನ್ನ ಕೊಡಲಾಗ್ತದೆ. ಪಾಕಿಸ್ತಾನಕ್ಕೆ ಒಂದು ಹನಿ ನೀರು ಸಿಗದಂತೆ ಸಾಕಷ್ಟು ತಂತ್ರಗಳನ್ನ ಮಾಡಲಾಗ್ತದೆ. ಆಲ್ರೆಡಿ ಸಿಂಧೂ ನದಿ ಒಪ್ಪಂದ ಏನಿತ್ತು ಅದಕ್ಕೆ ತಡೆಯನ್ನು ಒಡ್ಡಲಾಗಿರುವಂಥದ್ದು ಭಾರತ ಸರ್ಕಾರದಿಂದ. ಟೋಟಲಿ ಪ್ರಮುಖವಾಗಿ ರಾಜತಾಂತ್ರಿಕವಾಗಿ 6 ನಿರ್ಧಾರಗಳನ್ನ ಕೈಗೊಳ್ಳಲಾಗಿದೆ. ಅದರಲ್ಲಿ ಸಿಂಧೂ ನದಿ ಒಪ್ಪಂದಕ್ಕೆ ಕೂಡ ತಡೆಯನ್ನ ಕೊಟ್ಟಿರುವಂಥದ್ದು ಪ್ರಮುಖವಾಗಿರುವಂಥದ್ದು. ಪಾಕ್ ಮೇಲೆ ರಾಜತಾಂತ್ರಿಕ ಸಮರವನ್ನ ಸಾರಿದೆ ಭಾರತ. ಇದೊಂಥರ ಟ್ರೇಲರ್ ಬಿಟ್ಟಂಗಾಗಿದೆ. ಪ್ರತೀಕಾರದ ಮೊದಲ ಹೆಜ್ಜೆ ಅಂದ್ರೆ ಅದು ರಾಜತಾಂತ್ರಿಕವಾಗಿ ಮೊದಲ ಬಾರಿಗೆ ಸಮರವನ್ನ ಸಾರ್ತಾ ಇರುವಂಥದ್ದು. ಸಿಂಧೂ ನದಿ ನೀರನ್ನ ಬಂದ್ ಮಾಡುವ ಮುಖಾಂತರ ಸಿಂಧೂ ಜಲ ಒಪ್ಪಂದ ಸದ್ಯಕ್ಕೆ ತಡೆಯನ್ನ ಘೋಷಣೆ ಮಾಡಲಾಗಿದೆ. 1960ರ ಒಪ್ಪಂದದ ಸ್ಥಗಿತದ ಬಗ್ಗೆ ಕಾರ್ಯತಂತ್ರವನ್ನ ರೂಪಿಸಲಾಗ್ತಾ ಇದೆ. ನಿನ್ನೆಷ್ಟೇ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಯಿತು. ನಿನ್ನೆ ಜಲಶಕ್ತಿ ಸಚಿವರಿದ್ರು, ಹಾಗೆ ವಿದೇಶಾಂಗ ಸಚಿವರು ಇದ್ರು. ಎಲ್ಲರೂ ಕೂಡ ಕೂತ್ಕೊಂಡು ಮಾತನಾಡಿದ್ರು ಏನೇನೆಲ್ಲ ಮಾಡ್ಬೋದು. ಈಗ ನೀರು ತಡೆ ಅಂದ ತಕ್ಷಣ ಈಗ ನೀರು ಬಂದಂತ ಸಂದರ್ಭದಲ್ಲಿ ಅದನ್ನು ಸ್ಟೋರೇಜ್ ಮಾಡಬೇಕಲ್ಲ, ಏನ್ ಮಾಡ್ಬೇಕು ಅದಕ್ಕೂ ಕೂಡ ಪ್ಲಾನ್ ಅನ್ನು ಮಾಡಬೇಕಲ್ಲ. ಅದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆಯನ್ನು ಮಾಡಲಾಗಿದೆ. ಸಿಂಧೂ ನದಿ ನೀರು ಬಂದ್ ಬಗ್ಗೆ ಮಾರ್ಗಸೂಚಿಯನ್ನ ರೂಪಿಸಲಾಗ್ತಾ ಇದೆ. ಪಾಕಿಗೆ ನೀರು ಹರಿಯದಂತೆ ಕ್ರಮವನ್ನ ಕೈಗೊಳ್ಳುವಂಥದ್ದು, ನದಿ ನೀರನ್ನ ಬೇರೆಡೆಗೆ ತಿರುಗಿಸ್ಲಿಕ್ಕೂ ಕೂಡ ಕಾರ್ಯತಂತ್ರವನ್ನ ಮಾಡಲಾಗ್ತದೆ. ಬಿಕಾಸ್ ಅದೆಲ್ಲವೂ ಕೂಡ ಒಂದೇ ಸಲ ಈಗ ನೀರು ಬರ್ತಾ ಇದೆ, ಒಂದೇ ಸಲ ತಿರುಗಿಸ್ಬಿಡ್ತೀವಿ, ಅದಕ್ಕೆ ಆಪ್ಷನ್ ಇದೆಯಾ? ಇಲ್ಲ. ಅದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಡ್ಯಾಮ್ನ ಎತ್ತರವನ್ನ ಕೂಡ ಜಾಸ್ತಿ ಮಾಡಬೇಕಾಗುತ್ತೆ. ಇನ್ನಷ್ಟು ಸ್ಟೋರೇಜ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡಬೇಕಾಗತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಜಲಶಕ್ತಿ ಸಚಿವರ ಜೊತೆ ನಿನ್ನೆ ಚರ್ಚೆಯನ್ನ ಮಾಡಲಾಯಿತು. ಈ ನಿರ್ಧಾರ ರಾಷ್ಟ್ರೀಯ ಹಿತಾಸಕ್ತಿಗೆ ಸಂಬಂಧಪಟ್ಟಿದ್ದು. ಒಂದು ಹನಿ ನೀರನ್ನು ಕೂಡ ಪಾಕಿಸ್ತಾನಕ್ಕೆ ಬಿಡೋದಿಲ್ಲ. ಕೇಂದ್ರ ಜಲಶಕ್ತಿ ಸಚಿವ CR ಪಾಟೀಲ್ ಅವರು ನಿನ್ನೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಆ ಮೀಟಿಂಗ್ ಆದ ಬಳಿಕ ಒಂದು ಹನಿ ನೀರನ್ನು ಕೂಡ ಬಿಡೋದಿಲ್ಲ ಅಂತ. ಇದು ಯುದ್ಧಕ್ಕಿಂತ ಭೀಕರ. ಈ ಸಿಂಧೂ ನದಿಯ ನೀರು ಅಲ್ಲಿಗೆ ಹೋಗಲ್ಲ ಅಂದ್ರೆ ಯುದ್ಧಕ್ಕಿಂತ ಭೀಕರವಾಗುತ್ತೆ. ಪಾಕಿಸ್ತಾನದ ಪರಿಸ್ಥಿತಿ ಮೊದಲೇ ಬರಗಾಲವನ್ನ ಎದುರಿಸ್ತಾ ಇದೆ ಪಾಕಿಸ್ತಾನ. ಇಂತಹ ಸಂದರ್ಭದಲ್ಲಿ ಸಿಂಧೂ ನದಿಯ ಉಪನದಿಗಳು ಟೋಟಲಿ 7 ನದಿಗಳು ಬರ್ತವೆ. ಆ ನೀರು ಹೋಗದೆ ಹೋದ್ರೆ 80% ಕೃಷಿಗೆ ಇಲ್ಲಿನ ಒಂದು ನೀರನ್ನೇ ಅವಲಂಬಿಸಿರುವಂಥದ್ದು. ಸುಮಾರು 30ರಿಂದ 40% ವಿದ್ಯುತ್ ಶಕ್ತಿ ಕೂಡ ಇಲ್ಲಿನ ನೀರಿನಿಂದಲೇ ಅಲ್ಲಿ ಉತ್ಪಾದನೆ ಆಗುವಂಥದ್ದು. ಈಗ ಯುದ್ಧಕ್ಕಿಂತ ಭೀಕರವಾದಂಥ ಪರಿಸ್ಥಿತಿಯನ್ನ ಪಾಕಿಸ್ತಾನ ಫೇಸ್ ಮಾಡುತ್ತೆ ನೀರು ಹೋಗದೆ ಹೋದ್ರೆ. ಪಾಕಿಸ್ತಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಭಾರತ ಈಗ ಟ್ರೇಲರ್ ಬಿಟ್ಟಿದೆಯಲ್ಲ, ಪ್ರತೀಕಾರದ ಮೊದಲ ಹೆಜ್ಜೆ ಅಂತ ಹೇಳ್ತಾ ಇದ್ನಲ್ಲ, ಈ ಸಿಂಧೂ ನದಿಯ ನೀರನ್ನ ನಿಲ್ಲಿಸಿರುವಂತ ಕಾರಣಕ್ಕೋಸ್ಕರ ಕುದೀತಾ ಇದೆ ಅವರಿಗೆ. ಎಲ್ಲಿ ಬಾಯ್ ಬಡ್ಕೊಂಡು ಸಾಯ್ತಾರೆ, ನೀರು ಕುಡಿಯಕ್ಕಾಗ್ದಲೇ ಸಾಯ್ತಾರೆ ಅನ್ನುವಂಥ ಪ್ರಶ್ನೆಗಳಿದ್ದಾವೆ ಅವರಿಗೆ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಲಷ್ಕರ್ ಉಗ್ರ ಪುಂಡಾಟ ಬೇರೆ. ಈಗ ಭಾರತಕ್ಕೆ ಆವಾಜನ್ನ ಹಾಕಿದ್ದಾನೆ ಹಫೀಜ್ ಸಯೀದ್. ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ನಿಲ್ಲಿಸಿದ್ದಕ್ಕೆ ಉದ್ದಟತನದ ಮಾತು. ಇನ್ನೇನು ಮಾತಾಡ್ಲಿಕ್ಕಾಗತ್ತೆ? ಧೈರ್ಯವಾಗಿ ಯುದ್ಧ ಅಂತೂ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಸರಿಯಾದಂಥ ವ್ಯವಸ್ಥೆನೇ ಇಲ್ಲ ಅವ್ರ ಹತ್ರ. ಇನ್ನು ಅಲ್ಲಿ ನಿಂತ್ಕೊಂಡು ಭಾಷಣ ಮಾಡೋದು ನಾವೇನು ಕಮ್ಮಿ ಇಲ್ಲ ಅಂತ. ಭಾರತೀಯರ ರಕ್ತ ಹರಿಸುವ ಎಚ್ಚರಿಕೆಯನ್ನು ನೀಡಿದ್ದಾನೆ ಹಫೀಜ್ ಸಯೀದ್. ಇಲ್ಲಿ ಕಡ್ಡೆಪುರಿ ತಿನ್ಕೊಂಡು ಕೂತಿರ್ತಾರೆ ಪಾಪ. ಇವನು ಎಚ್ಚರಿಕೆ ಕೊಟ್ಟ ಅಂದ್ಬಿಟ್ಟು ಎಲ್ಲ ಕೂಡ ಅಡುಗು ತಾಣದಲ್ಲಿ ಔಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಭಾರತೀಯರು. ಇವನು ಎಚ್ಚರಿಕೆ ಕೊಟ್ಬಿಟ್ಟ ಹಫೀಜ್ ಸಯೀದ್ ಅಂತ. ನೀವು ನೀರು ನಿಲ್ಲಿಸಿದ್ರೆ ನಾವು ನಿಮ್ಮ ಉಸಿರನ್ನೇ ನಿಲ್ಲಿಸ್ತೇವೆ ಅಂತ ಅಲ್ಲಿ ನಿಂತ್ಕೊಂಡು ಮಾತಾಡಿದ್ದಾನೆ. ಇಲ್ಲಿ ನಿಂತ್ಕೊಂಡು ಆ ದಮ್ಮು ತಾಕತ್ತಿದ್ರೆ ಮಾತಾಡಲಿ, ಉಸಿರನ್ನ ನಿಲ್ಲಿಸ್ತೇವೆ ಅಂತ ಪಾಕಿಸ್ತಾನ ನೆಲದಲ್ಲಿ ನಿಂತ್ಕೊಂಡು ಆವಾಜ್ ಬೇರೆ ಹಾಕಿದ್ದಾನೆ. ಸಿಂಧೂ ನದಿಯಲ್ಲಿ ನಿಮ್ಮ ರಕ್ತ ಹರಿಸ್ತೇವೆ ಅಂತ ಹಫೀಜ್ ಸಯೀದ್ ಧಮಕಿಯನ್ನ ಹಾಕಿದ್ದಾನೆ. ಭಾರತಕ್ಕೆ ಹಫೀಜ್ ಸಯೀದ್ ಎಚ್ಚರಿಕೆ ನೀಡಿದಂತ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. तू कहेगा कि पाकिस्तान का पानी रोकेंगे, कश्मीर के अंदर डैम बना के तुम पाकिस्तान के पानी को रोकोगे, पाकिस्तान की ज़राअत सनत का खात्मा करके, पाकिस्तान की मईशत तबाह करके, सीपैक के मंसूबे नाकाम करने के लिए तू बढ़ के मारेगा और तू चाहेगा हम चुप रहे। सुन, अगर तू पानी बंद करेगा इंशाअल्लाह हम तेरी सांस बंद करेंगे, इन दरियाओं में फिर खून बहेगा। ಸಿಂಧೂ ನದಿ ವಿಚಾರದಲ್ಲಿ PPP ಖ್ಯಾತಿಯನ್ನ ತೆಗೆದಿರುವಂತದ್ದು ಮಾಜಿ ವಿದೇಶಾಂಗ ಸಚಿವ ಬಿಲ್ವಾಲ್ ಭುಟ್ಟೋ ಖ್ಯಾತಿಯನ್ನ ತೆಗೆದಿದ್ದಾನೆ. ಭಾರತೀಯರ ರಕ್ತ ಹರಿಸುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾನೆ ಬಿಲ್ವಾಲ್ ಭುಟ್ಟೋ. ಇಲ್ಲಾಂದ್ರೆ ಜನ ಅಲ್ಲಿ ಕಲ್ಲಲ್ಲಿ ಹೊಡಿತಾರೆ. ಈ ತರ ಮಾಡಿದ್ರೆ ಅವರಿಗೆ ಏನೋ ಒಂಥರ ನಮ್ಮ ಲೀಡರ್ ಏನೋ ದೊಡ್ಡ ನಾಯಕ ಅಂತ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಈ ರೀತಿಯಾದಂಥ ಎಚ್ಚರಿಕೆ. ಅವ್ರ ಕೈಲಿ ಏನೂ ಮಾಡ್ಕೊಳಕ್ ಆಗಲ್ಲ, ಆದ್ರೆ ಮಾತಾಡ್ಬೇಕಲ್ಲ, ಅದಕ್ಕೆ ಮಾತಾಡ್ತಾ ಇದ್ದಾರೆ. ನಿನ್ನೆ ಬಹಿರಂಗ ಸಮಾವೇಶವನ್ನು ಉದ್ದೇಶಿಸಿ ಭಾಷಣ ಬಿಗ್ದ ಇವನು. ಸಿಂಧೂ ನಮ್ಮದೇ, ನಮ್ಮದಾಗಿಯೇ ಉಳಿಯಲಿದೆ, ನದಿಯಲ್ಲಿ ನೀರು ಹರಿಯಲಿದೆ, ಇಲ್ಲವೇ ರಕ್ತ ಹರಿಯಲಿದೆಯಂತೆ. ನದಿಯಲ್ಲಿ ನೀರು ಹರಿಯುತ್ತೆ, ಇಲ್ಲಾಂದ್ರೆ ರಕ್ತ ಹರಿಯುತ್ತೆ.
ಸಿಂಧು ನದಿಯಲ್ಲಿ ನಿಮ್ಮ ರಕ್ತವನ್ನ ಹರಿಸ್ತೇವೆ ಅಂತ ಧಮಕಿಯನ್ನ ಹಾಕಿದ್ದಾನೆ ಬಿಲ್ವಾಲ್ ಭುಟ್ಟೋ. ಇವ್ರ ಯೋಗ್ಯತೆಗೆ ಅಲ್ಲಿ ಅಕ್ಕಪಕ್ಕದ ದೇಶಗಳ ಹತ್ರ ಕೈಯೊಡ್ಬಿಟ್ಟು ಸಾಲವನ್ನ ತಗೊಂಬಂದು ದೇಶವನ್ನ ನಡೆಸುವಂತ ಪರಿಸ್ಥಿತಿ ಇದೆ. ರಕ್ತ ಹರಿಸ್ತಾರಂತೆ ಇವರು. भारत को कहना चाहूंगा कि सिंधु हमारा है और सिंधु हमारा रहेगा। या इस दरिया से हमारा पानी बहेगा या उनका खून बहेगा। ऐसे नहीं हो सकता, ऐसे नहीं हो सकता कि एक दिन तू उठ जाए और ये फैसला करे कि आप इंडस वाटर ट्रीटी को नहीं मानते हैं।